ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಶ್ರಾವಣ ಮಾಸದ ಪ್ರಯುಕ್ತ ನಾವು ಮನೆಯಲ್ಲೇ ಶ್ರೀ ಶನಿ ಮಹಾತ್ಮನ ಹರಿಕಥೆ ಇಟ್ಕೊಂಡಿದ್ವಿ. ಬನ್ನಿ ಹೇಗೆ ನಡೀತು ಅಂತ ನೋಡುವ. ಮತ್ತು ಮನೆಯಲ್ಲಿ ಏನೇನು ಪೂಜೆ ಎಲ್ಲ ಮಾಡಿದ್ವಿ ಅಂತ ನೋಡೋಣ. ನಾವು ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ, ಇದು ನಮ್ಮ ಮನೆಯಲ್ಲಿರೋ ದೇವ್ರ ಮನೆ. ವೆಂಕಟೇಶ್ವರ ಸ್ವಾಮಿದು ಫೋಟೋ ಇದೆ. ಲೈಟಿಂಗ್ ಆ್ಯಂಡ್ ಸೌಂಡ್ ಕೂಡ ಬರುತ್ತೆ. ಸಾಂಗ್ಸ್, ದೇವ್ರ ಸಾಂಗ್ ಕಾಪಿರೈಟ್ ಬರುತ್ತೆ ಅಂತ ನಾನು ಅದನ್ನು ತೆಗ್ದಿದ್ದೀನಿ. ನೋಡ್ಕೊಂಡು ಬನ್ನಿ ಹೇಗಿದೆ ನಮ್ಮ ಮನೆ ದೇವ್ರ ಮನೆ ಅಂತ ಅಂದ್ಬಿಟ್ಟು. ಈಗ ನಾವು ಪೂಜೆಗೆ ಏನೇನು ಬೇಕು ಅಂತೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಪೂಜೆ ಸ್ಟಾರ್ಟ್ ಆಗೋದಕ್ಕೆ ಆಲ್ಮೋಸ್ಟ್ 10:30 11 o'clock ಆಗುತ್ತೆ. ಇದು ಸಂಜೆ ನಾವು ಹೋಗಿದ್ದು 4 o'clockಗೆ. ಇದು 6 o'clockಯಿಂದ ನಾನು ವೀಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಪೂಜೆಗೆ ಏನೇನು ಬೇಕೋ ಎಲ್ಲ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ತಕ್ಷಣಕ್ಕೆ ಅಂದರೆ ಆಗಲ್ವಲ್ಲ, ನೋಡಿ ನವಧಾನ್ಯಗಳು ಇವೆಲ್ಲ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಎಲ್ಲದಕ್ಕೆ ಹೂವು, ಬಾಳೆಹಣ್ಣು, ಪೂಜೆಗೆ ಏನೇನು ಬೇಕೋ ಎಲ್ಲ ಪದಾರ್ಥಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ವಿ. ಇದು ಹಣ್ಣುಗಳು, ಮತ್ತು ಬಂದವ್ರಿಗೆ ಊಟನೂ ಬೇಕು ಅಂತಂದ್ಬಿಟ್ಟು ನೋಡಿ ಪಾಯಸ ರೆಡಿ ಮಾಡಿದ್ವು. ನಾನು ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಲೇಟ್ ಆಗಿತ್ತು. ಅದರಿಂದ ಅಡುಗೆ ಎಲ್ಲ ಆಲ್ರೆಡಿ ರೆಡಿ ಇತ್ತು. ಪಾಯಸ, ಪುಳಿಯೋಗರೆ ಮತ್ತು ಸಾಂಬಾರ್, ಬೇಳೆ ಮತ್ತು ಸೋರೆಕಾಯಿ ಹಾಕಿ ಸಾಂಬಾರು ಮಾಡಿದ್ರು. ತುಂಬ ಟೇಸ್ಟಿಯಾಗಿತ್ತು. ಮತ್ತು ರೈಸ್. ಬಂದವ್ರಿಗೆಲ್ಲ ನಾನು ನಮ್ಮ ಅಕ್ಕ ಸೇರಿಕೊಂಡು ಊಟ ಎಲ್ಲ ಬರೆಸಿದ್ವಿ. ಇವಾಗ ನೋಡಿ ಗ್ಯಾಂಗ್ ಎಲ್ಲ ಹರಟೆ ಹೊಡ್ತಾ ಕುತ್ಕೊಂಡಿದೆ. ಇದು ಮಕ್ಕಳ ಗ್ಯಾಂಗ್. ಇಲ್ಲಿಗೆ ಬಂದರೆ ನನ್ನ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಆಡಲಿಕ್ಕೆ ದೊಡ್ಡದಾಗಿ ಜಾಗ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇವಾಗ ದೊಡ್ಡವ್ರ ಗ್ಯಾಂಗ್ ಬರುತ್ತೆ ನೋಡಿ. ಅವರು ಊಟ ಎಲ್ಲ ಮಾಡಿ ಇನ್ನು ಹರಿಕಥೆ ಸ್ಟಾರ್ಟ್ ಆಗೋಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಕೂತ್ಕೊಂಡು ಎಲ್ಲ ಒಬ್ರಿಗೊಬ್ರು ಮಾತಾಡ್ತಾ ಇದ್ರು. ಮತ್ತು ಇದೊಂದು ಲೇಡೀಸ್ ಗ್ಯಾಂಗ್. ಇಲ್ಲೊಂದು ಹೊರಗಡೆ ಒಂದು, ಒಳಗಡೆ ಒಂದು. ಸೊ ಎಲ್ಲರೂ ಊಟ ಮುಗಿಸೋ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿಯಾಗಿತ್ತು. ಶನಿಮಾತನ್ನ ತಗೊಂಬಂದು ಕೂಡಿಸಿದ್ರು. ಮತ್ತು ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಟ್ಟಿದ್ರು. ನೋಡಿ ಏನೇನೆಲ್ಲ ರೆಡಿ ಆಗಿತ್ತು ಅಂತಂದ್ಬಿಟ್ಟು. ಮತ್ತು ಪೂಜೆ ಸ್ಟಾರ್ಟ್ ಆಯಿತು. ನಮ್ಮೂರು ಕೂತ್ಕೊಂಡಿದ್ರು ಪೂಜೆಗೆ. ಹೋಮ ಕೂಡ ಮಾಡ್ತಾರೆ ಚಿಕ್ಕದಾಗಿ. ಸೊ ಅವರು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಇದು ಬೆಳಗಿನ ಜಾವ 5 ಗಂಟೆ ಗಂಟ ಆಯಿತು ಪೂಜೆ. ನಾನು ನಮ್ಮ ಅಕ್ಕ ಪ್ರಸಾದ ಮಾಡೋದ್ರಲ್ಲಿ ಮತ್ತು ಬಂದವ್ರಿಗೆ ಟೀ ಕಾಫಿ ಮಾಡೋದ್ರಲ್ಲೇ ಬ್ಯುಸಿ ಆಗೋದ್ರಿ. నా మాంగళ్యం కాపాడాలి. అవే అమ్మాయి పరీక్ష ఆ యొక్క గంగలకు 50 రూపాయలు పరీక్ష దూరినా కూడాను ఈ యొక్క ఆ యొక్క పాడకు శరణాగతి అనేది వానికి మాంగళ్యం కాపాడాలి. ఆ యొక్క గంగలు మాయ ఆ యొక్క పాలన అమ్మా ఆ కలియుగంలో
ఆ యొక్క మూల గణపతి నాకు ఇది కూడా వచ్చింది ఆ యొక్క పాలకులు ఆ యొక్క వాహనంగా ఈ పెట్టుకో గజంగా ఆ యొక్క పాలకులు ఆ గణపతి ఆ యొక్క మూల గణపతి ఆ యొక్క శ్రీమన్నారాయణమూర్తి రామచంద్రుడు భక్తుడు ఆ యొక్క ఆ యొక్క సినిమా రాసేక ఈ గ్రంథాన్ని రాసేటప్పుడు అచ్చవేదం కానీ రామవేదం కానీ సర్వేదం కానీ దాంట్లో భాగం ఆ వేటిని భాగం వేసి ఆ జగన్మాత అవునంట రమజాముని భార్య శారదాదేవి వీడియో എടുത്തു ನಿಕ್ಕೋ ಬರ್ತೀನಿ తిరిగి ఎంతో సమితిగా ఉన్నాడు వాళ్ళని ఒక ప్రార్థన చేస్తాను
ಅದು ಒಂದೊಂದು ಭಾಗ ಕತೆ ಆದಾಗೂ ಕೂಡ ಒಂದೊಂದು ಥರ ಪ್ರಸಾದ ಮಾಡಬೇಕಿತ್ತು. ಸೊ ಫಸ್ಟು ಕೋಸಂಬರಿ ಮಾಡಿದ್ರಿ, ಹೆಸರುಬೇಳೆ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಅವಲಕ್ಕಿ ಬೆಲ್ಲ ಹಾಕಿ ಇನ್ನೊಂದು ಥರ ಪ್ರಸಾದ ಮಾಡಿದ್ರಿ. ಅವಲಕ್ಕಿ ಮತ್ತು ಬೆಲ್ಲ ಹಾಕಿ ಮಾಡಿರೋ ಪ್ರಸಾದ ಇದು. ಇನ್ನೊಂದು ಎಳ್ಳು ಮತ್ತು ಬೆಲ್ಲ ಹಾಕಿ ಮಾಡಿದ್ವಿ. ತುಂಬ ಜನ ಸೇರಿದ್ರು. ಕಾಫಿ ಟೀ ಮಾಡ್ಕೊಂಡೇ ಇದ್ದವ್ರಿಗೆ 7 to 8 ಟೈಮ್ಸ್ ಮಾಡಿದ್ರು. ಹೀಗೆ ಪೂಜೆ ಮುಂದುವರಿಯಿತು. ಪೂಜೆ ಮುಗಿಯೋಷ್ಟರಲ್ಲಿ ಬೆಳಗ್ಗೆ ಜಾವ 5 ಆಗಿತ್ತು. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.